ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ 28 ಕ್ಷೇತ್ರಗಳಲ್ಲಿ 11 ಗೆಲುವನ್ನ ಈಗಲೇ ಬರೆದಿಟ್ಕೊಳ್ಬಹುದಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಡಬಲ್ ಡಿಜಿಟ್ಗೆ ಎಂಟ್ರಿ ಕೊಡೋದು ಫಿಕ್ಸ್. ಇದನ್ನು ನಾವು ಹೇಳ್ತಿಲ್ಲ, ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ಹೇಳ್ತಾ ಇದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಸ್ಥಾನವನ್ನ, ಅದು ಡಬಲ್ ಆಗೋದು ಫಿಕ್ಸ್. ಅಂದ್ರೆ ಒಂದು ಡಬಲ್ ಅಂದ್ರೆ ಎರಡಲ್ಲ, 11 ಕನಿಷ್ಠ 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲುವು ಫಿಕ್ಸ್ ಅನ್ನೋದನ್ನ ಈಗಲೇ ಬರೆದಿಟ್ಕೋಬಹುದು ಅಂತ ಒಂದಷ್ಟು ಎಕ್ಸ್ಪರ್ಟ್ಗಳು ಹೇಳ್ತಾವ್ರೆ. ಏನಪ್ಪ ಅಂತ ಇಂಪಾರ್ಟೆಂಟು, ಅದು ಹೆಂಗಪ್ಪ ಹೇಳ್ಬಿಡ್ತೀರಾ ಅಂತೀರಾ? ನಾವು ಹೇಳ್ತಿಲ್ಲ, ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ಪ್ರಕಾರ, ಹಾಗೇನೆ ಕಾಂಗ್ರೆಸ್ನ ರಣತಂತ್ರದ ಪ್ರಕಾರ 11 ಜನ ಸಚಿವರು ಕಣಕ್ಕಿಳಿಯೋದು ಫಿಕ್ಸ್ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಪಂಚರಾಜ್ಯ ಚುನಾವಣೆಯಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ ಹಾಗೇನೆ ಛತ್ತೀಸ್ಗಢ, ಈ 3 ರಾಜ್ಯಗಳಲ್ಲಿ ಕೂಡ ಬಿಜೆಪಿಯ ಸಂಸದರು ಅಥವಾ ಸಚಿವರುಗಳು ಕಣಕ್ಕಿಳಿದು ಯಶಸ್ಸನ್ನು ದಾಖಲಿಸಿದ್ರು. ಅಲ್ಲದೆ ಈ 3 ಕ್ಷೇತ್ರಗಳಲ್ಲಿ ಕೂಡ ಕೇಂದ್ರ ಸಚಿವರು, 3 ರಾಜ್ಯಗಳಲ್ಲಿ ಕೂಡ ಕೇಂದ್ರ ಸಚಿವರೇ ಕಣಕ್ಕಿಳಿದ್ರು. MP ಎಲೆಕ್ಷನ್ ಹೋಯ್ತದ ತಗೋ, ಇನ್ನೇನು ಸ್ವಲ್ಪ ದಿನಕ್ಕೆ ಬಂದ್ಬಿಡುತ್ತೆ, MP ಸ್ಥಾನ ಹೋದ್ರೆ MLA ಆಗಿ ಮತ್ತೊಂದು 5 ವರ್ಷ ತಳ್ಳೋಣ, ಇನ್ನೊಂದು 5 ವರ್ಷ ಮಿನಿಸ್ಟ್ರಿಗಿರಿ ಮಾಡೋಣ ಅಂತ. ಅಲ್ಲಿಗೆ ಸಚಿವರುಗಳಿಗೆ ಇರುವ ಪ್ರಭಾವ ಹೆಚ್ಚು, ಸಚಿವರುಗಳಿಗೆ ಇರುವ ವರ್ಚಸ್ಸು ಹೆಚ್ಚು, ಸಚಿವರುಗಳು ಮಾಡುವ ರಣತಂತ್ರಗಳು ಹೆಚ್ಚು. ಹೀಗಾಗಿ ಯಾವುದೋ ಶಾಸಕರನ್ನೋ ಅಥವಾ ಮತ್ತೋ ಯಾರೋ ಕಾರ್ಯಕರ್ತನನ್ನೋ ಲೋಕಸಭೆಗೆ ನಿಲ್ಲಿಸುವ ಬದಲು ಅಖಾಡಕ್ಕೆ 11 ಜನ ಸಚಿವರೇ ಧುಮುಕಿ 11 ಸ್ಥಾನವನ್ನು ಖಚಿತಪಡಿಸಿಕೊಳ್ಳುವ ಲೆಕ್ಕಾಚಾರವನ್ನು CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, AICC ಅಧ್ಯಕ್ಷರು ರಾಹುಲ್ ಗಾಂಧಿ ಹಾಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ. ಹೇಗಾದರೂ ಮಾಡಿ 11 ಸಚಿವರನ್ನ ಕಣಕ್ಕಿಳಿಸ್ಬೇಕು. ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಇದೇ ಫಾರ್ಮಲ್ದಲ್ಲಿ ಯಶಸ್ಸನ್ನು ಕಂಡಿದೆ. ಹಂಗಾರೆ ಯಾವ ಕ್ಷೇತ್ರದಿಂದ ಯಾರಪ್ಪ? ಈಗ ತಾನೇ ಸರ್ವೆ ಬಿಟ್ಟಿದ್ದಾರೆ ಕರ್ನಾಟಕ ಟಿವಿಯವರು, ಡಿಸೆಂಬರ್ ಸರ್ವೆ. ಇದ್ಯಾವುದು ಹೊಸ ಲೆಕ್ಕಾಚಾರ ಅಂದರೆ ಬದಲಾಯ್ತಿರುತ್ತೆ. ಆಫಿಷಿಯಲ್ ಟಿಕೆಟ್ ಅನೌನ್ಸ್ ಆಗೋವರೆಗೂ ಬದಲಾಯ್ತಿರ್ತದೆ, ಆಫಿಷಿಯಲ್ ಟಿಕೆಟ್ ಅನೌನ್ಸ್ ಆದಮೇಲೂ ಬದಲಾಯ್ತದೆ. ಮಂಡ್ಯದಲ್ಲಿ JDS ಆಗಿತ್ತು, ಇವೆಲ್ಲ ಇರ್ತವೆ. ಹೀಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ತುಮಕೂರು ಕ್ಷೇತ್ರದಿಂದ KN ರಾಜಣ್ಣ, ಚಾಮರಾಜನಗರದಿಂದ HC ಮಹದೇವಪ್ಪ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ. ಇನ್ನು ಜಿದ್ದಿನಿಂದ ಕೂಡಿರುವಂಥ ಮಂಡ್ಯ ಕ್ಷೇತ್ರದಲ್ಲಿ ನಾಗಮಂಗಲ ಶಾಸಕ ಹಾಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಸ್ಪರ್ಧೆ ಮಾಡ್ಬೋದು. ಬಳ್ಳಾರಿಯಿಂದ ಸಚಿವ B ನಾಗೇಂದ್ರ, ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸಂತೋಷ್ ಲಾಡ್ ಸ್ಪರ್ಧೆ ಮಾಡಿದ್ರೆ ಹೆಂಗೆ ಅನ್ನೋ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲೇ ಆಗ್ತಿರೋದು. ಯಾಕೆ ಸಂತೋಷ್ ಲಾಡ್ಗೇನು ಕೆಪಾಸಿಟಿ ಇಲ್ವಾ? ಧಾರವಾಡಕ್ಕೆ ಹೋಗಿ ನಿಂತ್ಕೊಬಿಟ್ಟು ಪ್ರಹ್ಲಾದ್ ಜೋಶಿಗೆ ಟಕ್ಕರ್ ಕೊಟ್ಟು ಬರೋವಂಥ ಕೆಪಾಸಿಟಿ ಸಂತೋಷ್ ಲಾಡ್ಗಿದೆ, ಅಷ್ಟು ಸುಲಭ ಏನಲ್ಲ. ಈ ಥರ ನಡೀತಾ ಇದೆ. ಕೋಲಾರ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಯಾರು ಸ್ಪರ್ಧಿಸಬೇಕನ್ನೋ ಚರ್ಚೆ ನಡೀತಿದೆ. ಈ ನಡುವೆ KH ಮುನಿಯಪ್ಪ ಸಚಿವರು ಹಾಗೆ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಇಬ್ಬರಲ್ಲಿ ಯಾರ ಕಡೆ ಸ್ಪರ್ಧಿಸಬೇಕು, ಯಾರು ಯಾವ ಕಡೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಸಚಿವರನ್ನು ಲೋಕಸಭಾ ಚುನಾವಣೆ ಅಖಾಡಕ್ಕೆ ಇಳಿಸುವ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಮತ್ತೊಂದು ತಂತ್ರ ಕೂಡ ಇದೆ. ಅಂದರೆ ಆ ಲೆಕ್ಕಾಚಾರ ಏನಂದರೆ, ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಲು ಸಚಿವರ ವರ್ಚಸ್ಸನ್ನು ಬಳಸ್ಕೊಳ್ಬೋದು ಅನ್ನೋ ಲೆಕ್ಕಾಚಾರ. ಸಚಿವರ ಗೆದ್ದು ಲೋಕಸಭೆ ಪ್ರವೇಶ ಮಾಡಿದರೆ ಇಲ್ಲಿ ಸಚಿವ ಸ್ಥಾನ ಖಾಲಿ ಆಗುತ್ತೆ. ಆ ಖಾಲಿ ಇರೋ ಸಚಿವರಿಗೆ ಸಚಿವ ಸ್ಥಾನವನ್ನು ಕೊಡ್ಬೋದು. ಅಲ್ಲದೆ ಆರಾಮಾಗಿ ಬೈ ಎಲೆಕ್ಷನಲ್ಲಿ ರಿಸಲ್ಟು ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ. ಇನ್ನು KN ರಾಜಣ್ಣ, B ನಾಗೇಂದ್ರ ಸ್ಪರ್ಧೆಗೆ ಈಗಾಗಲೇ ಉತ್ಸುಕತೆ ತೋರಿದ್ದಾರೆ. ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ ಹೈಕಮಾಂಡ್ ಹೇಳಿದರೆ ಒಪ್ಕೊಳ್ತಾರೆ. ಸತೀಶ್ ಜಾರಕಿಹೊಳಿ 2026 ಲೋಕಸಭಾ ಚುನಾವಣೆಯಲ್ಲಿ ಅಲ್ಪಾಂತರದಿಂದ ಮಂಗಳ ಅಂಗಡಿಯವರ ವಿರುದ್ಧ ಸೋತಿದ್ರು. ಹೀಗಾಗಿ 11 ಸಚಿವರು ಕಣಕ್ಕಿಳಿತಾರೆ ಅನ್ನೋ ಲೆಕ್ಕಾಚಾರ. ವೀಕ್ಷಕರ, ನಿಮ್ಮ ಪ್ರಕಾರ ಈ ಬಾರಿಯ ಲೋಕಸಭಾ ಚುನಾವಣೆ 28 ಕ್ಷೇತ್ರಗಳಲ್ಲಿ ಯಾವ ಪಾರ್ಟಿ ಎಷ್ಟು ಸ್ಥಾನವನ್ನು, ಎಷ್ಟು ಕ್ಷೇತ್ರವನ್ನು ಗೆಲ್ಲುತ್ತೆ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.